ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಇವತ್ತು ಕುಷ್ಕ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಒಂದು 4 ಸ್ಪೂನಷ್ಟು ಎಣ್ಣೆ ಮತ್ತು ಚಕ್ಕೆ, ಲವಂಗ, ಪಲಾವ್ ಎಲೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕಸೂರಿ ಮೆಂತ್ಯ ಎಲ್ಲ ಇದಕ್ಕೆ ಒಗ್ಗರಣೆಗೆ ಹಾಕಿದ್ದೀನಿ. ಆಗಲೇ ಮಾಡೋಣ ಮರ್ತೋಯ್ತು ವೀಡಿಯೋ, ಅದಕ್ಕೋಸ್ಕರ ಈಗ ಹೋಗಿ ಮಾಡ್ತಾಯಿದ್ದೀನಿ. ನೋಡಿ, ಹೋಟ್ಲಿಗೆ ಹೋಗಿ ತಗೊಂಬಂದು ತಿಂತೀವಿ, ಅದೇ ಹೋಟ್ಲಿಗೆ ಹೋಗಿ ತಿಂತೀವಿ. ಅದೇ ಥರ ನಾವು ಮನೇಲಿ ಮಾಡ್ಕೊಂಡು ತಿಂದರೆ ಎಷ್ಟು ಹೊಟ್ಟೆನೂ ತುಂಬುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಈ ಥರ ಒಂದು 4 ಟೊಮೊಟೊ ಹೆಚ್ಚು ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟು ಬರುತ್ತೆ. ನೀವು ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ. ಅಂದರೆ ಎಣ್ಣೆ ಆಯಿಲ್ ಜಾಸ್ತಿ ಹಾಕ್ಬೇಕು. ಇದಕ್ಕೆ 4-5 ಸ್ಪೂನ್ ಹಾಕಿದ್ದೀನಿ ಎಣ್ಣೆ ನಾನು. ನೀವು ನಾನು ಹೇಳಿರೋ ಥರ ಮಾಡ್ಕೊಂಡು ತಿಂದು ನೋಡಿ, ಹೇಳಿ ಯಾವ ಥರ ಬಂದಿತ್ತು ಅಂತ ನಂಗೆ ಕಮೆಂಟಲ್ಲಿ ಹಾಕಿ. ನೋಡಿ, ಈಗೆಲ್ಲ ಟೊಮೆಟೊ ಫಸ್ಟೇ ಮಾಡಬೇಕಾಯ್ತು, ಮರ್ತೇ ಹೋಯ್ತು, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನೋಡಿ, ಈ ಥರ ಇಸಿಕ್ ನೋಡಿದರೆ ಟೊಮೊಟೊ ಫ್ರೈ ಆಗಿದೆ ಇಲ್ವಾ ಅಂತೇಳಿ ಗೊತ್ತಾಗುತ್ತೆ. ನೋಡಿ, ಟೊಮೊಟೊ ಎಲ್ಲ ಫ್ರೈ ಆಗಿದೆ. ನೋಡಿ, ಈ ಥರ ಗೊಜ್ಜಾಗಿದೆ. ಈಗ ಇದಕ್ಕೆ ನಾನು ಫಸ್ಟ್ ಒಂದು 4-5 ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಈಗ ಒಂದು 3 ಸ್ಪೂನಷ್ಟು ಚಿಕನ್ ಮಸಾಲೆ ಮತ್ತು 2 ಸ್ಪೂನಷ್ಟು ಗರಂ ಮಸಾಲೆ ಹಾಕಿ ಕೈ ಆಡಿದ್ದೀನಿ. ಸ್ವಲ್ಪ ಅರಶಿನ, ಒಂದು 2 ಸ್ಪೂನಷ್ಟು ಖಾರ ಹಾಕಿದ್ದೀನಿ. ಮತ್ತು ಈಗ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ವಾಶ್ ಮಾಡಿಬಿಟ್ಟು ಹಾಕೋಣ. ಅಕ್ಕಿ ವಾಶ್ ಮಾಡಿರ್ತೀನಿ. ಈ ಥರ ಈಗ ಮಸಾಲೆ ಗ್ರೇವಿ ರೆಡಿ ಆಯಿತು. ಇದಕ್ಕೆ ಅಕ್ಕಿ ಹಾಕ್ಬಿಡೋಣ. ನೋಡಿ, ಈಗ 2 ಲೋಟ ಅಕ್ಕಿ ಹಾಕ್ಬಿಟ್ಟು 4 ಲೋಟ ನೀರು ಹಾಕಿದ್ದೀನಿ. ನೀವು ಬೇಕಾದ್ರೆ ಇದು ಒಗ್ಗರಣೆ ಮಾಡ್ಬೇಕಾದ್ರೆ ತುಪ್ಪ, ಆಯಿಲ್ ಜೊತೆ ಸ್ವಲ್ಪ ತುಪ್ಪ ಬೇಕು ಅಂದ್ರೆ ತುಪ್ಪನೂ ಹಾಕಿಡಿ, 1 ಸ್ಪೂನ್ ಅಷ್ಟು. ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟ್ ಬರುತ್ತೆ. ನೋಡಿ, ಈ ಥರ ನೀವು ಅದೇ ಅಕ್ಕಿ ಇದೇ ಅಕ್ಕಿ ಅಂತ ಇಲ್ಲ, ನೀವು ಯಾವುದು ಯೂಸ್ ಮಾಡ್ತೀರಾ ಅದೇ ಅಕ್ಕಿಲೇ ನೀವು ಈ ಥರ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಬರುತ್ತೆ, ಅಷ್ಟೇ ಸಖತ್ತಾಗಿ ಇರುತ್ತೆ. ಆಯಿತು, ನೋಡಿ, ಈಗ ರೆಡಿಯಾಗಿದೆ. ಬೇಕಾದ್ರೆ ನೀವು ಎಕ್ಸಾಮ್ ನೋಡ್ಕೊಳ್ಳಿ ಎಷ್ಟು ಹಾಕಬೇಕು ಏನು ಅಂತ. ತುಂಬ ಟೇಸ್ಟ್ ಬರ್ತಿದ್ದು. ಹೋಟ್ಲಿಗೆ ಹೋಗಿ ತಿನ್ನೋದಕ್ಕಿಂತ ಮನೇಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ತು ಆರೋಗ್ಯಕ್ಕೂ ಒಳ್ಳೆಯದಿರುತ್ತೆ. ನಾವು ಮನೇಲೇ ಮಾಡ್ಕೊಂಡು ತಿನ್ಬೋದು ಅಂದ್ರೆ ಮನೇಲೇ ತಿನ್ಬೋದು. ಈಗ ಹೋಟ್ಲಿಗೆ ಹೋಗಿ ತಿನ್ನೋಬೋದು 50 ರೂಪಾಯಿ ಒಂದು ಪ್ಲೇಟ್ ಇರುತ್ತೆ, ಇಷ್ಟು ಕೊಡ್ತಾರೆ, ಹೊಟ್ಟೆನೂ ತುಂಬಲ್ಲ. ನೋಡಿ, ಈ ಥರ ಆಗಿದೆ. ಈಗ ಇದಕ್ಕೆ 2 ವಿಷಯನ ಕೂಗಿಸಿದ್ರೆ ರೆಡಿ ಆಗುತ್ತೆ ನೋಡಿರಿ ನಮ್ಮದು ಕುಷ್ಕ. ನಾನು ಮುಚ್ಚಿದ ಮೇಲೆ ಯಾವ ಥರ ಬಂದಿತ್ತು ಏನು ಅಂತೇಳಿ ನಿಮಗೆ ಫೋಟೋದಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇಷ್ಟೇ ಇವತ್ತಿನ ವೀಡಿಯೋ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.